ಚಿಲ್ಡ್ರನ್, ವೆಲ್ಕಮ್ ಟು ಕನ್ನಡ ಕ್ಲಾಸ್. ಕನ್ನಡದಲ್ಲಿ ನಾನು ಇವತ್ತು ಹೊಸ ಪಾಠ ಪ್ರಾರಂಭ ಮಾಡ್ತೇನೆ ಮಕ್ಕಳೇ. ಪಾಠ 8ರ ಎಲ್ಲ ಅಭ್ಯಾಸಗಳನ್ನು ಪೂರ್ತಿಗೊಳಿಸಿ ನಿನ್ನೆ ನಾನೊಂದು ಅಣಕು ಪತ್ರ, ಗೆಳತಿಗೊಂದು ಪತ್ರ, ಅದರದೊಂದು ಅಣಕು ಮಾದರಿಯನ್ನು ಕಳಿಸಿದ್ದೇನೆ ನಾನು ನಿಮಗೆ. ಅದೇ ರೀತಿ ನೀವು ಕೂಡ ಬರೀರಿ. ನೋಟ್ಬುಕ್ಕಲ್ಲಿ ಇರಬೇಕು ನೀವು ಬರೆದ ಪತ್ರ. ಹಾಗೆ ಈ ಟೆಕ್ ಬುಕ್ಕಲ್ಲಿರುವ ಅಭ್ಯಾಸಗಳನ್ನು ಕೂಡ ಕಂಪ್ಲೀಟ್ ಮಾಡಿ. ಪಾಠ 8ರ ಎಲ್ಲ ಅಭ್ಯಾಸಗಳನ್ನು ಕಂಪ್ಲೀಟ್ ಮಾಡಿ. ಇವತ್ತು ಮುಂದಿನ ಪಾಠಕ್ಕೆ ಬರೋಣ. ಪಾಠ 9 ಮಹಿಳಾ ದಿನಾಚರಣೆ. ನಾನು ಓದ್ತೇನೆ, ಗಮನವಿಟ್ಟು ಕೇಳಿ. ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಮುಖ್ಯ ಶಿಕ್ಷಕರು, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಮಕ್ಕಳು ಒಟ್ಟಾಗಿ, ಹೌದು ಗುರುಗಳೇ, ಹೌದು, ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದಿರಲ್ಲ. ಶಿಕ್ಷಕಿ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆ. ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಅಲ್ಲವೇ? ಮಕ್ಕಳು, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ. ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ಮುಖ್ಯ ಶಿಕ್ಷಕರು, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. 5ನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. 4ನೇ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಮಕ್ಕಳೇ, 1857ರ ಮಾರ್ಚ್ 8ರಂದು ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತು. 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸಲಾಯಿತು. ಇಷ್ಟು ಸಾಕು ಮಕ್ಕಳೇ. ಇದು ಇಲ್ಲಿ ನೋಡಿ, ಪಂಕ್ಚುಯೇಷನ್ಸ್ ಅಂದರೆ ಲೇಖನ ಚಿಹ್ನೆಗಳಿದೆ, ಅದನ್ನೆಲ್ಲ ಗಮನಿಸಿ. ಹಿಂದಿನ ಪಾಠದಲ್ಲಿ ನಾನು ನಿಮಗೆ ಹೇಳಿದ್ದೇನೆ ಅದ್ರ ಬಗ್ಗೆ. ಆ ವಿಡಿಯೋ ಬೇಕಾದರೆ ಇನ್ನೊಮ್ಮೆ ನೋಡ್ಕೊಳ್ಳಿ. ಅಲ್ಲದೆ ಅಲ್ಪಪ್ರಾಣ ಮಹಾಪ್ರಾಣ ಉಚ್ಚಾರಗಳನ್ನು ಸ್ಪಷ್ಟವಾಗಿ ಓದಬೇಕು. ಈಗ ಈ ಪಾಠದ ಬಗ್ಗೆ ಒಂದ್ಸರಿ ನಾನು ವಿವರಿಸ್ತೇನೆ ಮಕ್ಕಳೇ. ಅಂದು ಬೆಳಿಗ್ಗೆ ಶಾಲಾ ಬಯಲಿನಲ್ಲಿ, ಪ್ಲೇ ಗ್ರೌಂಡ್, ಸ್ಕೂಲಿನ ಗ್ರೌಂಡ್ನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ, ಸಡಗರ ಅಂದರೆ ಸಂತೋಷದಿಂದ, ಸಂಭ್ರಮ ಅಂದ್ರೂ ಅದೇ ಅರ್ಥ ಬರುತ್ತೆ, ಓಡಾಡುತ್ತಿದ್ದರು. ನೆನ್ಪು ಮಾಡ್ಕೊಳ್ಳಿ ನಮ್ಮ ಸ್ಕೂಲ್ ಡೇ ದಿವಸಗಳನ್ನು ಅಲ್ವಾ. ನಮ್ಮ ಸ್ಕೂಲ್ ಡೇ ದಿವಸ ನಾವು ಕೂಡ ಹಾಗೆ, ಮಕ್ಕಳು ಇರಲಿ ಟೀಚರ್ಸ್ ಇರಲಿ, ಎಷ್ಟು ಖುಷಿಯಿಂದ ಓಡಾಡ್ತೇವೆ ಅಲ್ವಾ. ಮುಖ್ಯ ಶಿಕ್ಷಕರು ಅಂದರೆ ಹೆಡ್ ಮಾಸ್ಟರ್ ಮಕ್ಕಳನ್ನು ಕುರಿತು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಮುಖ್ಯ ಶಿಕ್ಷಕರು ಹೇಳ್ತಾರೆ, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಲೇ ತಿಳಿದಿದೆಯಲ್ಲವೇ? ಮಕ್ಕಳಿಗೆ ಕೇಳ್ತಾರೆ, ಇವತ್ತಿನ ಸ್ಪೆಷಲ್ ಏನು ಅಂತ, ಯಾಕೆ ನಾವೆಲ್ಲ ಇವತ್ತಿಷ್ಟು ಖುಷಿಯಾಗಿದ್ದೇವೆ, ಏನು ಪ್ರೋಗ್ರಾಮ್ ಇದೆ ಅಂತ ನಿಮ್ಗೆ ಗೊತ್ತಲ್ವಾ? ಮಕ್ಕಳು ಹೇಳ್ತಾರೆ, ಎಲ್ಲರೂ ಒಟ್ಟಾಗಿ ಹೇಳ್ತಾರೆ, ಹೌದು ಗುರುಗಳೇ. ಗುರುಗಳು ಅಂದರೆ ಟೀಚರ್, ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದಿರಲ್ಲ. ನೋಡಿ, ಮಹಿಳಾ ದಿನಾಚರಣೆ ಅಂತೆ ಅವತ್ತು, ಅದಕ್ಕೋಸ್ಕರ ಅವ್ರು ಯಾವುದೋ ಒಂದು ಪ್ರೋಗ್ರಾಮ್ ಮಹಿಳೆಯರ ಬಗ್ಗೆ ಅರೇಂಜ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಶಿಕ್ಷಕಿ ಹೇಳ್ತಾರೆ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆ ನಿಮಗೆ ತಿಳಿಸಿದ್ದೆ. ಮಕ್ಕಳಿಗೆಲ್ಲ ಒಂದೊಂದು ಕೆಲಸ ಹಿಂದಿನ ದಿನವೇ ಹಂಚಿದ್ದಾರೆ. ಕೆಲವರು ಸ್ಟೇಜ್ ಅರೇಂಜ್ ಮಾಡಬೇಕು, ಕೆಲವರು ಚೇರ್ಸ್ ಜೋಡಿಸಬೇಕು, ಕೆಲವರು ತಳಿರು ತೋರಣ ಕಟ್ಟಬೇಕು, ಕೆಲವರು ಪ್ರೈಸ್ಗಳನ್ನು ಅರೇಂಜ್ ಮಾಡಬೇಕು, ಕೆಲವರು ಬಂದ ಅತಿಥಿಗಳಿಗೆ
ಹೂಗಳನ್ನು ಕೊಡುವ ಪದ್ಧತಿ ಇದ್ರೆ ಅದನ್ನು ರೆಡಿ ಮಾಡಬೇಕು, ಪ್ರೇಯರ್ ರೆಡಿ ಮಾಡಬೇಕು ಅಲ್ವಾ, ಎಷ್ಟೊಂದು ಕೆಲಸ ಇದೆ. ಅದೆಲ್ಲವನ್ನು ಮಕ್ಕಳಿಗೆ ಹಂಚಿ ಹೇಳಿದ್ರಂತೆ. ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ. ಕಾರ್ಯ ಅಂದರೆ ಕೆಲಸ, ನಿರ್ವಹಿಸಿದ್ದೀರಿ ಅಂದರೆ ಮಾಡಿದ್ದೀರಿ ಅಲ್ಲವೇ? ಮಕ್ಕಳು ಹೇಳುತ್ತಾರೆ, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ, ಸ್ಕೂಲ್ ಕ್ಯಾಂಪಸ್ ಸ್ವಚ್ಛ ಮಾಡಿದ್ದೇವೆ. ಶಾಲೆಯ ಸುತ್ತಮುತ್ತ ಕ್ಲೀನ್ ಮಾಡಿದ್ದೇವೆ. ತಳಿರು ತೋರಣ ಅಂದರೆ ಮಾವಿನ ಎಲೆಗಳನ್ನು ಕಟ್ಟಿ ಸಿಂಗರಿಸುವುದು, ನಾವು ಸ್ಕೂಲ್ ಡೇ ದಿವಸ ಮಾಡ್ತೇವಲ್ವಾ, ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ, ನಮ್ಮ ದೇಶಕ್ಕಾಗಿ ದುಡಿದ ವೀರ ಮಹಿಳೆಯರು ತುಂಬ ಜನ ಇದ್ದಾರೆ. ನಮಗೆ ಕೂಡಲೇ ನೆನಪಿಗೆ ಬರೋದು ಯಾರೆಲ್ಲ? ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ರಾಣಿ ಅಬ್ಬಕ್ಕ ಅಲ್ವಾ. ಅದೇ ರೀತಿ ಇತ್ತೀಚೆಗೆ ನಾವು ನೆನಪು ಮಾಡ್ಕೊಳ್ಳೋದಾದರೆ ಸ್ಪೇಸಿಗೆ ಹೋಗಿ ಬಂದಂತಹ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಂ ಇವ್ರ ಬಗ್ಗೆ ಇದನ್ನೆಲ್ಲ ಅಂಥವರ ಎಲ್ಲ ಭಾವಚಿತ್ರ ಅಂದರೆ ಫೋಟೋಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ಸಿಂಗರಿಸು, ಡೆಕೋರೇಟ್ ಮಾಡೋದು, ಅಲಂಕರಿಸುವುದು. ಮುಖ್ಯ ಶಿಕ್ಷಕರು ಹೇಳ್ತಾರೆ, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳು ಅಂದರೆ ಗೆಸ್ಟ್, ಅವರನ್ನು ವೆಲ್ಕಮ್ ಮಾಡೋಣ, ಸ್ವಾಗತಿಸೋಣ ಬನ್ನಿ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. ಎಲ್ಲ ಕ್ಲಾಸಿನ ಮಕ್ಕಳು ಬಂದು ಆಸೀನರಾಗೋದು ಅಂದರೆ ಕುಳಿತುಕೊಳ್ಳುವುದು. 5ನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಒಬ್ಬರು ಬೇಕಲ್ವಾ. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ, ಗೆಸ್ಟ್ಗಳಿಗೆ ತಮ್ಮ ತಮ್ಮ ಆಸನ ಅಂದರೆ ಕುರ್ಚಿಗಳು ಅವರಿಗಾಗಿ ಮೀಸಲಿಟ್ಟ ಸ್ಥಳಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದರು. ಕೇಳಿಕೊಂಡ್ರು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. 4ನೆಯ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮತ್ತು ಮೇರಿ, ವಿದ್ಯಾರ್ಥಿ ಅಂದರೆ ಹುಡುಗ, ವಿದ್ಯಾರ್ಥಿನಿ ಅಂದರೆ ಹುಡುಗಿಯರು, ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. ಯಾವುದೇ ಕಾರ್ಯಕ್ರಮದ ಮೊದಲು ದೇವರನ್ನು ನೆನೆಸ್ಕೊಳ್ಬೇಕು ಅಲ್ವಾ ಮಕ್ಕಳೇ, ಅದು ಒಂದು ಕ್ರಮ. ಪ್ರಾರ್ಥನೆಯ ಮೂಲಕ ನಾವು ಅದನ್ನು ಮಾಡ್ತೇವೆ. ಪ್ರೇಯರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರು ಅಂದರೆ ಒಳ್ಳೆಯ ವ್ಯಕ್ತಿಗಳು ಅಂತಲೂ ಹೇಳ್ಬೋದು, ಅಥವಾ ನಾವು ಯಾರನ್ನು ಕರೆದಿದ್ದೇವೆ, ಅತಿಥಿಗಳಾಗಿ ಕರೆದಿದ್ದೇವೆ, ಅವರಿಗೊಂದು ರೆಸ್ಪೆಕ್ಟ್ ಕೊಡೋದು, ಗಣ್ಯರು ಅಂತ ಹೇಳಿ. ಸುಮತಿ ಸ್ವಾಗತಿಸಿದಳು. ಅವ್ರು ಬಂದವರಿಗೆಲ್ಲರಿಗೂ ವೆಲ್ಕಮ್ ಮಾಡಬೇಕಲ್ವಾ. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅದನ್ನು ತಿಳಿಸಿದ್ರು, ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ. SDMC ಅಧ್ಯಕ್ಷರಾದ ಅಂದರೆ ಶಿಕ್ಷಕ ರಕ್ಷಕ ಸಂಘ ಅಂತ ಇರುತ್ತೆ ಸ್ಕೂಲಲ್ಲಿ, ಅದಕ್ಕೊಬ್ಬರು ಪ್ರೆಸಿಡೆಂಟ್ ಇರ್ತಾರೆ, ಅದು ಪೇರೆಂಟೇ ಆಗಿರ್ತಾರೆ. ಈ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಏನು ಶುರು ಮಾಡಿದ್ರು ಅವರು? ಮಕ್ಕಳೇ, 1857ರ ಮಾರ್ಚ್ 8ರಂದು ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತು. ಈ ಮಹಿಳಾ ದಿನ ನೋಡಿ, ಈಗ ನಾವು ನಿಮಗೆ ಗೊತ್ತಿರುತ್ತೆ, ಈಗ ದಿನ ಒಂದೊಂದು ಸ್ಪೆಷಲ್ ಡೇಸ್ ಇರುತ್ತೆ, ಪೇಪರಲ್ಲಿ ಬರುತ್ತೆ ಅಲ್ವಾ. ಮಹಿಳಾ ದಿನಾಚರಣೆ ಇರಲಿ, ಮಕ್ಕಳ ದಿನಾಚರಣೆ, ಅದು ಗೊತ್ತು ನಿಮಗೆ. ಜವಾಹರ್ಲಾಲ್ ನೆಹರು ಅವರ ಬರ್ಡೇಯನ್ನು ಮಕ್ಕಳ ದಿನಾಚರಣೆ ಅಂತ November 14 ನಾವು ಸೆಲೆಬ್ರೇಟ್ ಮಾಡ್ತೇವೆ. ಹಾಗೆ ರೀತಿ ಅಪ್ಪಂದಿರ ಡೇ, ಅಮ್ಮಂದಿರ ಡೇ, ಎಲ್ಲ ವಕೀಲರ ದಿನ, ಡಾಕ್ಟರ್ಸ್ ದಿನ, ಟೀಚರ್ಸ್ ಡೇ ಯಾವಾಗ ಹೇಳಿ? September 5 ಅಲ್ವಾ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತೇವೆ. ಈ ರೀತಿ ಒಬ್ಬೊಬ್ಬ ವ್ಯಕ್ತಿಗಳ ಆದರ್ಶವನ್ನು ಇಟ್ಕೊಂಡು ಅವರು ಯಾವುದ ಫೀಲ್ಡಿನಲ್ಲಿ ಸಾಧನೆ ಮಾಡಿದ್ದಾರೆ ಆ ಫೀಲ್ಡಿನ ದಿನವನ್ನಾಗಿ ಅವರ ಬರ್ತ್ಡೇಯನ್ನು ಅಥವಾ ಅವರು ನಡೆಸಿದಂತಹ ಚಳುವಳಿಗಳಿರ್ಬೋದು ಅದರ ದಿನವನ್ನು ಆಧಾರವಾಗಿ ಇಟ್ಟುಕೊಂಡು ಆ ದಿನ ಅಂತ ಪ್ರತಿ ವರ್ಷ ನಾವು ಅವರನ್ನು ನೆನೆಸ್ತೇವೆ. ಉದಾಹರಣೆಗೆ ಹುತಾತ್ಮರ ದಿನಾಚರಣೆ ಇರ್ಬೋದು ಅಲ್ವಾ. ಅದೇ ರೀತಿ ಮಹಿಳಾ ದಿನಾಚರಣೆ ಅಂತ ನೋಡಿ, ನ್ಯೂಯಾರ್ಕ್ ಅಮೇರಿಕದ ಒಂದು ಗಾರ್ಮೆಂಟ್ ಕಾರ್ಮಿಕರು ಅಂದರೆ ಗಾರ್ಮೆಂಟ್ ಅಂದರೆ ಈ ಬಟ್ಟೆ ಹೊಲಿಯುವಂತಹ ಒಂದು ಫ್ಯಾಕ್ಟ್ರಿ, ರೆಡಿಮೇಡ್ ಬಟ್ಟೆಗಳು ಸಿದ್ಧ ಆಗ್ತದಲ್ಲ ಅದರ ಫ್ಯಾಕ್ಟ್ರಿ.
ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತು. 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಪ್ರಾರಂಭಿಸಲಾಯಿತು. ಯಾವಾಗ? 1975ರಿಂದ ಆಚರಿಸ್ತಾ ಬರ್ತಾ ಇದ್ದಾರಂತೆ. ಯಾವಾಗ ಅದು ಮಹಿಳಾ ದಿನಾಚರಣೆ? ಮಾರ್ಚ್ 8ರಂದು. ಸರಿ, ಇವತ್ತಿಗೆ ಇಷ್ಟು ಸಾಕು ಮಕ್ಕಳೇ. ನಾನು ಓದ್ತೇನೆ ಮತ್ತು ಕೆಲವೊಂದು ಪದಗಳಿಗೆ ಅಂಡರ್ಲೈನ್ ಮಾಡ್ತೇನೆ. ನೀವು ಕೂಡ ನಿಮ್ಮ ಬುಕ್ಕಲ್ಲಿ ಅಂಡರ್ಲೈನ್ ಮಾಡಿ. ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಮುಖ್ಯ ಶಿಕ್ಷಕರು, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಮಕ್ಕಳು ಒಟ್ಟಾಗಿ, ಹೌದು ಗುರುಗಳೇ, ಹೌದು, ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದಿರಲ್ಲ. ಶಿಕ್ಷಕಿ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆ. ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಅಲ್ಲವೇ? ಮಕ್ಕಳು, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ. ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ಮುಖ್ಯ ಶಿಕ್ಷಕರು, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. 5ನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. 4ನೇ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. ನಾನು ಹೆಚ್ಚಾಗಿ ಅಡಿವತ್ತು ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ನ ಗೆ ಅಂಡರ್ಲೈನ್ ಮಾಡ್ತಾ ಇದ್ದೇನೆ ಮಕ್ಕಳೇ, ಫಾಲೋ ಮಾಡಿ ಅದನ್ನು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಮಕ್ಕಳೇ, 1857ರ ಮಾರ್ಚ್ 8ರಂದು ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತು. 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸಲಾಯಿತು. ಇದಿಷ್ಟನ್ನು ಓದಿ ಮಕ್ಕಳೇ. ಈಗ ಇದರಲ್ಲಿ ಸುಮಾರು ಪದಗಳಿಗೆ ನಾನು ಅಂಡರ್ಲೈನ್ ಮಾಡಿಸಿದ್ದೇನೆ ಅಲ್ವಾ? ಈ ಎಲ್ಲ ಪದಗಳನ್ನು 2 ಸರಿ ಬುಕ್ಕಲ್ಲಿ ಬರೆದು ಓದಿ. ಮುಂದಿಂದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.